ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಇವತ್ತು ನಾವು ನಿಮಗೆ ಹೊರಟಿರುವಂಥ ವಿಷಯ ಏನಂದರೆ, ಬಿಗ್ ಬಾಸ್ OTT ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ. ಅಯ್ಯೋ, ಇದೇನಪ್ಪ ಈ ಸುದ್ದಿ ಅಂತ ಕೇಳ್ತೀರಾ? ಹೌದು, ಇವರು ಮಗುವನ್ನು ದತ್ತು ತೆಗೆದುಕೊಳ್ಳುವ ಪ್ರಕರಣದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ. ಹೇಗೆ ಅರೆಸ್ಟ್ ಆಗಿದ್ದಾರೆ, ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತಂದರೆ, ಅವರು ಕಾನೂನಾತ್ಮಕವಾಗಿ ದತ್ತು ಸ್ವೀಕಾರವನ್ನು ಮಾಡಿಲ್ಲ, ಅಕ್ರಮವಾಗಿ ಮಗುವನ್ನು ಸಾಕ್ಕೊಂಡಿದ್ರು ಅಂತ ಆರೋಪದಡಿಯಲ್ಲಿ ಅವರನ್ನು ಬ್ಯಾಡ್ರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಇನ್ನು ಈ ವಿಡಿಯೋನ ಸಂಪೂರ್ಣವಾಗಿ ಮೊದಲಿಂದ ಕಡೆವರೆಗೆ ನೋಡಿ, ಹೆಚ್ಚೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀನಿ. ವಿಷಯ ಏನಂದರೆ, ಈ ಒಂದು ವಿಚಾರಣೆಯಲ್ಲಿ ತಿಳಿದು ಬಂದಿರುವಂಥದ್ದು ಏನಂದರೆ, ಸೋನು ಗೌಡ ಅವರಿಗೆ ಒಂದು ದತ್ತು ತಗೊಳ್ಳುವಂತಹ ಪ್ರಕ್ರಿಯೆ ಬಗ್ಗೆ ಗೊತ್ತೇ ಇರಲಿಲ್ವಂತೆ. ನನಗೆ ಈ ಒಂದು ದತ್ತು ತಗೊಳ್ಳುವ ಕಾನೂನಾತ್ಮಕ ಪ್ರಕ್ರಿಯೆ ಇಷ್ಟೊಂದು ದೊಡ್ಡದಿದೆ ಅಂತ ಗೊತ್ತಿರಲಿಲ್ಲ. ನನಗೆ ಆ ಮಗು ನನ್ನ ಬಿಲ್ಡಿಂಗ್ನಲ್ಲಿ ಕೆಳಗಡೆ ಗಾರೆ ಕೆಲಸ ಮಾಡ್ತಿದ್ದ ಒಂದು ಕುಟುಂಬದಿಂದ ಸಿಕ್ಕಿತ್ತು. ನಾನು ನಾಯಿಗೆ ಅಂತ ಬಿಸ್ಕೆಟ್ ಹಾಕೋಕ್ಕೆ ಹೋದಾಗ ಆ ಮಗು ನೋಡಿದೆ, ಅವಳಿಗೆ ಚಾಕ್ಲೇಟ್ ಕೊಟ್ಟೆ, ಅವಳ ಜೊತೆ ಶಾಪಿಂಗಿಗೆ ಹೋದೆ. ಆ ಮಗು ನನ್ನನ್ನು ತೀರಾ ಹಚ್ಕೊಂಡ್ಬಿಡ್ತು. ಅದು ರಾಯಚೂರು ಮೂಲದ ದಂಪತಿಗಳ ಮಗುವಾಗಿತ್ತು. ಅವರು ಅದನ್ನು ರಾಯಚೂರಿಗೆ ಕರ್ಕೊಂಡು ಹೋದ ನಂತರನೂ ಆ ಮಗು ನನ್ನ ನೆನಪಲ್ಲೇ ಕೊರಗ್ತಾ ಕನಬರಿಸ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಜ್ವರ ಎಲ್ಲ ಬಂದಿತ್ತಂತೆ. ಆವಾಗ ಅವರ ತಾಯಿ ನನಗೆ ಫೋನ್ ಮಾಡಿ ಆ ವಿಷಯ ತಿಳಿಸಿದರು. ಅದಕ್ಕೋಸ್ಕರ ನಾನು ಆ ಮಗುವನ್ನು ನೋಡೋದಕ್ಕೆ ಅಲ್ಲಿಗೆ ಹೋಗಿದ್ದೆ ಅಂತ ಎಲ್ಲ ಸೋನು ಗೌಡ ಅವರು ವಿಚಾರಣೆ ವೇಳೆ ಪೊಲೀಸರಿಗೆ ಹೇಳಿದಾರಂತೆ. ಇನ್ನು ಆ ಮಗುನ ಕೇಳಿದ್ರೆ, ಆ ಮಗು ಅಕ್ಕ ನನಗೆ ಚಾಕ್ಲೇಟ್ ಕೊಡಿಸಿದ್ರು, ನನಗೆ ಏನೇನು ಬೇಕು ಎಲ್ಲ ಕೊಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ಜೊತೆಗೆ ನನ್ನನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತೀನಿ ಅಂತ ಹೇಳಿದರು ಅಂತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದೆಯಂತೆ. ಏನೇ ಆಗಲಿ, ಇದೊಂದು ಹೊಸ ಪ್ರಕರಣ ಆಗಿದ್ದು, ಬಿಗ್ ಬಾಸ್ ಖ್ಯಾತಿಯನ್ನು ಪಡೆದಿದ್ದಂತಹ ಸೋನು ಶ್ರೀನಿವಾಸ್ ಗೌಡ ಈಗ ಅರೆಸ್ಟ್ ಆಗುವ ಹಂತವನ್ನು ತಲುಪಿದ್ದಾರೆ. ಮುಂದೆ ಈ ಪ್ರಕರಣ ಸಾಗ್ತಾ ಇರುತ್ತೆ, ಮುಂದೆ ಯಾವೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವಿನ್ನೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಚ್ಚೆಚ್ಚು ಜನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.